ಅಂತ ಗೊತ್ತಾಗಿಲ್ಲ. ಆದ್ರೆ ಈ ತಾಯಿಗ ಆಸ್ಪತ್ರೆಯಲ್ಲಿ ಇದ್ದಾನೆ. ಜಿಮ್ಸ್ ಆಸ್ಪತ್ರೆಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಭೇಟಿ ನೀಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳ ಆರೋಗ್ಯವನ್ನ ಡಾಕ್ಟರ್ ಶರಣಪ್ಪ ವಿಚಾರಣೆ ಮಾಡಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನ ಕಮಿಷನರ್ ಡಾಕ್ಟರ್ ಶರಣಪ್ಪ ಪಡ್ಕೊಂಡಿದ್ದಾರೆ. ಜಿಮ್ಸ್ ಆಸ್ಪತ್ರೆಗೆ ಕಲಬುರಗಿಯ ಪೊಲೀಸ್ ಕಮಿಷನರ್ ಭೇಟಿ ನೀಡಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಘಟನೆ ಕುರಿತು ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ಪಡ್ಕೊಂಡಿರುವಂತದ್ದು. ಇದೇ ವಿಚಾರದಲ್ಲಿ ಒಂದ್ ರೀತಿಯಾಗಿ ಕಲಬುರಗಿ ಕಾರಾಗೃಹದಲ್ಲಿ ಒಂದಲ್ಲ ಒಂದು ಅವಾಂತರಗಳು ನಡೀತಲೇ ಇರುತ್ತೆ. ಈ ಕಾರಣಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಕೂಡ ಗೊಳಿಸಲಾಗಿರುವಂತದ್ದು ನಿನ್ನೆ ನಡೆದಂತಹ ಘಟನೆ. ಈ ಮೂವರು ಎಸ್ಕೇಪ್ ಆಗುವವರೆಗೂ ಏನ್ ಮಾಡ್ತಾ ಇತ್ತು ಆಡಳಿತ ಅಧಿಕಾರಿಗಳು, ಏನ್ ಮಾಡ್ತಾ ಇದ್ರು ಅಂತ ಒಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಆ ಜಾಗಕ್ಕೆ ಮತ್ತೋರ್ವ ಅಧಿಕಾರಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗೆ ಕಮಿಷನರ್ ಭೇಟಿ ನೀಡಿ ಇಬ್ಬರು ಕಾನ್ಸ್ಟೇಬಲ್ ಅವರು ಆರೋಗ್ಯ ಪರಿಸ್ಥಿತಿಯಲ್ಲಿ ಏರುಪೇರಾಗಿರುತ್ತೆ. ಈ ಸಂದರ್ಭದಲ್ಲಿ ಇನ್ನು ಗಾಯಗಳು ಕೂಡ ಆಗಿರುತ್ತೆ.